இயேசுவே ஆண்டவர், இயேசுவே ஆண்டவர், இயேசுவே ஆண்டவர். நம் இயேசுவால் போலவே வேறு ரட்சகர் இல்லையே. நம் இயேசுவால் போலவே வேறு ரட்சகர் இல்லையே. அவர் ரட்சண்யம் கண்மலை, அவரே நம் தஞ்சமே. ரட்சண்யம் கண்மலை, அவரே நம் தஞ்சமே. இயேசுவே ஆண்டவர், 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 இயேசுவே ஆண்டவர். Jesus is the Lord. यीशु प्रभु है. हालेलुया. ಯೇಸು ಆಂಡವರ್, ಯೇಸುವೇ ದೇವರು. ಆಮೆನ್. ಹಾಲೆಲೂಯಾ. ಈ ದಿನದಲ್ಲಿ ದೇವರು ಹೇಳ್ಬೇಕು ಅಂದ್ರೆ, ನಮಗೆ ದೇವರಾಗಿರುವುದಕ್ಕೆ ನಾವು ಭಾಗ್ಯವಂತರಾಗಿದ್ದೇವೆ. ಆ ಕಾಲದಲ್ಲಿ ದೇವರನ್ನ ಕಂಡಿಡಿಯುವುದು ಕಷ್ಟ. ಅವರು ದೇವರಾಗಿರ್ಬೋದಾ, ಇವರು ದೇವರಾಗಿರ್ಬೋದಾ ಅಂತೇಳಿ ಏನ್ ಮಾಡ್ತಿದ್ರು, ಬರ್ಬೇಕಾಗಿರೋ ಮೆಸ್ಸಿಯ ನೀನೇನಾ, ಕ್ರಿಸ್ತನು ನೀನೇನಾ, ಇಲ್ಲ ಯೋವಾನ ಅಂತ ಕೆಲವರೆಲ್ಲ ಆ ಕಾಲದಲ್ಲಿ ಆ ದೇವರನ್ನ ಕಂಡು ಹಿಡಿಯುವುದಕ್ಕಾಗಿನೇ ಕಷ್ಟಪಟ್ರಂತೆ. ಆದ್ರೆ ಈ ಕಾಲದಲ್ಲಿ ದೇವರು ಯಾರೆಂಬುದಾಗಿ ತಿಳಿದು ಕೂಡ ಕೆಲವರು ಅವ್ರನ್ನ ಬಿಟ್ಟೋಗೋರಿದ್ದಾರೆ. ಆ ಕಾಲದಲ್ಲಿ ದೇವರನ್ನ ಹುಡುಕ್ತಿದ್ರು, ಈ ಕಾಲದಲ್ಲಿ ದೇವರಿದ್ದಾರೆ, ಆದ್ರೆ ದೇವರು ಬಿಟ್ಟು ಬೇರೆ ಯಾರ್ಯಾರನ್ನ ಹುಡುಕೊಂಡಿದ್ದಾರೆ. ಅದರಿಂದ ನಾವು ದೇವರನ್ನ ಕಂಡುಕೊಳ್ಳುವುದು. ಹಲ್ಲೆಲೂಯಾ. ಬೈಬಲ್ ಅಲ್ಲಿದೆ, ನನ್ನನ್ನ ಪ್ರೀತಿಸಿದರೆ ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕಿದರೆ ನನ್ನನ್ನು ಕಂಡುಕೊಳ್ಳುವಿರಿ. ಏನ? ನನ್ನನ್ನು ಕಂಡುಕೊಳ್ಳುವಿರಿ, ಕಂಡು ಹಿಡಿಯುವಿರಿ. ಆಮೆನ್. ಮಗದಾಲ್ ಮರಿಯಾಳು ಹೇಳ್ಬೇಕು ಅಂದ್ರೆ ದೇವರನ್ನ ಕಂಡುಕೊಂಡಳು. ಹೇಗೆ ಕಂಡುಕೊಂಡಳಂದ್ರೆ, ಸ್ವರ, ಯೇಸು ಮಾತನಾಡುತ್ತಿರುವಾಗಲೇ ಆ ಸ್ವರದಲ್ಲೇ ಹೇಳ್ಬೇಕು ಅಂದ್ರೆ ಇವರೇ ದೇವರೆಂಬುದಾಗಿ ಅವಳು ಕಂಡುಕೊಂಡಳು. ಹಲ್ಲೆಲೂಯಾ. ಗಟ್ಟಿಗಳು ಹಲ್ಲೆಲೂಯಾ. ಅದರಿಂದ ಈ ಕಾಲದಲ್ಲಿ ನಾವು ದೇವರನ್ನ ತನ್ನ ವಾಕ್ಯದ ಮೂಲಕವಾಗಿ, ಯಾರ ಮೂಲಕವಾಗಿ? ತನ್ನ ವಾಕ್ಯದ ಮೂಲಕವಾಗಿ ನಾವು ಆತನನ್ನ ಕಂಡುಕೊಳ್ಳಬಹುದು. ಆಮೆನ್. ಕರ್ತನಿಗೆ ಸ್ತೋತ್ರ ಉಂಟಾಗ್ಲಿ. ಈಗ ಫಸ್ಟ್ ಹೇಳ್ಬೇಕು ಅಂದ್ರೆ, ಜೆನಿಫರ್ ಏನ್ ಮಾಡ್ತದೆ, ಒಂದ್ ಸ್ವಲ್ಪ ವಾಕ್ಯವನ್ನ ಕೊಟ್ಟು ಪ್ರಾರ್ಥನೆ ಮಾಡುತ್ತೆ. ಸೆಕೆಂಡ್ ಹೇಳ್ಬೇಕು ಅಂದ್ರೆ, ನಮ್ಮ ಮಧ್ಯಲಿ ಕರ್ತನಿಗೆ ಸಿಸ್ಟರ್ ರೆಬೆಕ್ ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಹಾಡು ಹೇಳಿ ವಾಕ್ಯವನ್ನ ಕೊಡ್ತಾರೆ. ನಂತರವಾಗಿ ನಾವು ವಾಕ್ಯ ಕೇಳಿ ಮತ್ತು ನಮ್ಮ ದೇಶಕ್ಕಾಗಿ ನಾವೇನ್ ಮಾಡ್ಬೇಕು, ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಬೇಕು. ಇವತ್ತು ಜೆನಿಫರ್ ಮೆಸೇಜ್ ಕನ್ನಡದಲ್ಲಿ ಹೇಳುತ್ತೆ, ಸಿಸ್ಟರ್ ಮೆಸೇಜ್ಗೆ ನಾನು ಹಿಂದಿ ಬರ್ತೇನೆ. ನನ್ನ ಮೆಸೇಜ್ ಕೂಡ ಸ್ವಲ್ಪ ಹಿಂದಿನಲ್ಲಿ ಮಾತಾಡ. ತುಂಬಾ ಜನ ತುಂಬಾ ಲೈವ್ ನೋಡ್ತಿದ್ದಾರೆ. ಕೆಲವರು ಕನ್ನಡ, ಕೆಲವರು ತಮಿಳು, ಕೆಲವರು ಹಿಂದಿ, ತೆಲುಗು. ಆದ್ರಿಂದ ನಾವಿವತ್ತು ಸ್ವಲ್ಪ ದೇರ್ಚಿತ್ತವಾದ್ರೆ ಹಿಂದಿನಲ್ಲಿ ಸ್ವಲ್ಪ ಮಾತಾಡೋಣ. ಡಬ್ಬಿಂಗ್ ಕೇಳಿ ದೇವರ ಆಶೀರ್ವಾದನ ಪಡೆದುಕೊಳ್ಳೋಣ.